ಮತ್ತು ಸಿಎಂ ಡಿಸಿಎಂ ಚರ್ಚೆ ಹೋಗ್ತಾರೆ ಸರ್. ತಮ್ಮ ಬೆಂಬಲಿಗರಿಗೆ ತಾವೇನಾದ್ರು ಲಿಸ್ಟ್ ಕೊಟ್ಟಿದ್ದಾರೆ? ನೋಡಿ, ನಾನು ನಮಗೆ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಅವರು ಇಂದು ಹೋಗ್ತಾರೆ. ಬಹುತೇಕ ಶಾಸಕರನ್ನ ನೇಮಕಾತಿ ಮಾಡಬೇಕು ಅಂತೇಳಿ ಒಂದು ಚಿಂತನೆ ಇದ್ದ ಹಾಗೆ ಕಾಣ್ತದೆ. ತದನಂತರ ಲೋಕಸಭೆ ಚುನಾವಣೆ ನಂತರ ಮತ್ತೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವಕಾಶ ಕಲಿಸ್ಬೇಕು ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ನೋಡೋಣ ಇವತ್ತು ಶಾಸಕರನ್ನು ಕೂಡ, ಯಾಕಂದ್ರೆ ಅಧಿಕಾರ ಕೆಲವೇ ಜನರ ಕಡೆ ಇರಬಾರ್ದು. ಈಗ ನಂದೇ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ನನ್ನ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಲಿ ಮುಂದೆ 3 ನಿಗಮಗಳು ಬರ್ತವೆ. ಅಲ್ಲಿ ನಂದೇನು ಅಭ್ಯಂತರ ಇಲ್ಲ, ಯಾರನ್ನ ಅಪಾಯಿಂಟ್ಮೆಂಟ್ ಮಾಡಿದರೆ ನಾವೇ ಇರಬೇಕು, ನಾವೇ ಅದನ್ನು ಮಾಡಿಸ್ಬೇಕು ಅಂತ ಇರಬಾರ್ದು. ಅಧಿಕಾರ ಹಂಚ್ಬೇಕು. ಅವರು ಕೂಡ ಶಾಸಕರು 3 ಬಾರಿ 4 ಬಾರಿ ಶಾಸಕರಾಗಿರೋಂಥವ್ರು ಇದ್ದಾರೆ. ಕೆಲವರು 5, 6, 7 ಬಾರಿ ಶಾಸಕರಾಗಿದ್ದವರು ಇದ್ದಾರೆ. ಸೊ ಹೀಗಾಗಿ ಅವರವರ ಇದ್ರ ತಕ್ಕಂತೆ ಇವತ್ತು ಆ ನಿರ್ಧಾರವನ್ನು ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಅಂತಿಮವಾಗಿ ನಮ್ಮ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದನ್ನು ನಿರ್ಧಾರ ಮಾಡ್ತಾರೆ. ನೋಡಿ, ಒಂದನೇದು ಎತ್ತಿನ ಹೊಳೆದ ಇದು ಯೋಜನೆ ಏನಿದೆ, ಇದಕ್ಕೆ ಬಹಳಷ್ಟು ಇದು ಪೈಪ್ಲೈನ್ ಮೂಲಕ, ಯಾಕಂದ್ರೆ ನೀರು ಮಧ್ಯ ಸೋರಿಕೆ ಆಗಬಾರ್ದು, ಟ್ಯಾಪ್ ಆಗಬಾರ್ದು ಅಂತ ತಿಳ್ಕೊಂಡು ಮಾಡುವಂಥ ಯೋಜನೆ. ಹೀಗಾಗಿ ಬಹಳಷ್ಟು ಕಡೆ ಭೂಮಿಯನ್ನು ವಶಪಡಿಸ್ಕೋಬೇಕಾಗ್ತದೆ. ಆಮೇಲೆ ಅಲ್ಲಲ್ಲಿ ನಾವು ರಿಸರ್ವೇಷನ್ ಮಾಡಬೇಕಾಗ್ತದೆ. ಆ ಭೂ ಸ್ವಾಧೀನ ಇದರಲ್ಲಿ ಇವತ್ತೊಂದು ದಿವಸ ಇದು ಬಹಳಷ್ಟು ತಡ ಆಗಿದೆ. ಆ ತಡ ಆಗಿದ್ದ ಪರಿಣಾಮ ಇವತ್ತೊಂದು ದಿವಸ ಅದರ ವೆಚ್ಚನೂ ಕೂಡ ಡಬಲ್ ಆಗಿದೆ. ನಾನಿದ್ದಾಗ ಬಹುಶಃ 12,800 ಕೋಟಿ ಏನೋ ಇತ್ತು, ನಮಗೆ 12,800 ಕೋಟಿ ರೂಪಾಯಿ. ಈಗ ಆಲ್ಮೋಸ್ಟ್ 22,000 ಕೋಟಿ ಆಗಿದೆ. ಹೀಗಾಗಿ ವಿಶೇಷವಾಗಿ ಅದಕ್ಕೆ ಒತ್ತು ಕೊಟ್ಟಿರುವಂಥದ್ದು ನಾವು ಬಯಲು ಸೀಮೆ ಒಂದು ದಿವಸ ಇದಕ್ಕೆ ಇವತ್ತು ನೀರನ್ನು ತರಬೇಕು ಅಂತೇಳಿ. ಆವಾಗ ಭಾಳಷ್ಟು ಗೊಂದಲ ಎಬ್ಬಿಸ್ತಾ ಇದ್ರು, ನೀರಿನ ಲಭ್ಯತೆಯೇ ಇಲ್ಲ, ಹಾಗೆ ಇಲ್ಲ, ಹೀಗಿಲ್ಲ ಅಂತೇಳಿ. ಈಗ ನೀರಿನ ಲಭ್ಯತೆ ಗೊತ್ತಾಗಿದೆ, ನೀರಿನ ಲಭ್ಯತೆ ಇದೆ ಅಂತೇಳಿ. ಆದರೆ ಇನ್ನೂ ಕೂಡ ಭಾಳಷ್ಟು ಅದರಲ್ಲಿ ನಿರ್ವಹಣೆನೂ ಭಾಳ ಮುಖ್ಯ ಆಗಿದೆ. ಒಂದು ದಿವಸ ಮಧ್ಯದಲ್ಲಿ ಒಂದು ದಿವಸ ಅದನ್ನು ಮತ್ತೆ ಹೊಡ್ಕೊಂಡು ಹೋಗ್ಬಿಟ್ರೆ ಕಡೆಗೆ ಅದು ಯಾವ ಉದ್ದೇಶದಿಂದ ನಾವು ಮಾಡಿದ್ದೀವಿ ಅಲ್ಲಿಗೆ ಅದು ಹೋಗೋದಲ್ಲ. ಸಾಧ್ಯ ಆದಷ್ಟು ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರಿಗೂ ಅರಿವಿದೆ, ನೀರಾವರಿ ಸಚಿವರಿಗೂ ಅರಿವಿದೆ. ಅದನ್ನು ಕಟ್ಟ ಕಡೆಗೆಲ್ಲ ಅಂದರೆ ಲಾಸ್ಟ್ನಿಂದ ಫಸ್ಟಿಗೆ ಬರ್ಬೇಕು ನಾವು. ಕಟ್ಟ ಕಡೆಗೆ ಏನಿದಾರಲ್ಲ, ಯಾವಾಗಲೂ ಕೂಡ ನೀರಾವರಿ ಇದರಲ್ಲಿ ಕಟ್ಟ ಕಡೆ ಏನು ಹಳ್ಳಿಗಳು ಬರ್ತವೆ, ಏರಿಯಾ ಬರ್ತದೆ, ಅಲ್ಲಿ ನೀರು ಕೊಟ್ಟು ಅಲ್ಲಿಂದ ಮೇಲೆ ಬರ್ಬೇಕು. ನಾವು ಮೊದಲು ಕೊಟ್ಟು ಆಮೇಲೆ ಹೋಗ್ಬಾರ್ದು, ಯಾವಾಗಲೂ ಆ ಕಡೆಯಿಂದ ಈ ಕಡೆ ಬರಬೇಕು. ಆ ರೀತಿ ಆಗಬೇಕು ಅಂತ ಎಲ್ಲರ ಆಶಯ ಆಗಿದೆ. ಆ ಬಯಲು ಸೀಮೆಯ ಜನರ ಒಂದು ಆಶಯ ಆಗಿದೆ. ಅದನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಇವತ್ತೊಂದು ದಿವಸ ಹೋರಾಟ ಮಾಡಿದ್ರು, ಪರಾನೂ ಇದ್ರು, ವಿರೋಧನೂ ಇದ್ರು. ಅದಾಗಿನೂ ಕೂಡ ಸರ್ಕಾರ ಒಂದು ನಿರ್ಣಯನ ತೆಗೆದುಕೊಂಡು ಅದನ್ನು ಮಾಡಿದ್ದಾರೆ. ಈಗ ಕಾರ್ಯಾಧ್ಯಕ್ಷರು ಸೇರಿದಂತೆ ಪಕ್ಷದ ಪದಾಧಿಕಾರಿಗಳ ಪಟ್ಟಿನೂ ಫೈನಲ್ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಅದು ಆದ್ರೂ ತಪ್ಪೇನಿಲ್ಲ. ಅವತ್ತೊಂದು ದಿವಸ ಈಗ ನಾನು ಸಚಿವನಾಗಿದ್ದೀನಿ, ನಾನು ಪ್ರಚಾರ ಸಮಿತಿ ಅಧ್ಯಕ್ಷನಾಗಿದ್ದೀನಿ. ಇವತ್ತು ದಿವಸ ನಾನೇ ಹೇಳ್ತೀನಿ, ಇನ್ನೊಬ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ತೇನೆ. ನಾನು ಅದರಲ್ಲಿ ಏನಿದೆ, ನಾನೇ ಇರ್ಬೇಕು, ಎರಡೂ ನಾನೇ ಇರ್ಬೇಕಂತ ನನಗೆ ಆ ದುರಾಶೆ ಇಲ್ಲ ನನಗೆ. ಬೇಕಾದ್ರೆ ನಾನು ಪ್ರಚಾರ ಸಮಿತಿ ಅಧ್ಯಕ್ಷ ಯಾರು ಮಾಡ್ಕೊಳ್ಳಿ, ಯಾರೊಬ್ಬರು ಇನ್ನೊಬ್ರಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.